ಸೂರ್ಯ ವಿಶೇಷವಾಗಿ ಈ ವಾರ ಸಿಂಹರಾಶಿಗೆ ಪ್ರವೇಶ, ಅದರಿಂದ ನಿಮ್ಮ 5ನೇ ಮನೆ ಬಲಗೊಳ್ಳುವಂತಹದ್ದು, ಒಂದು ಕನಸುಗಳಿಗೆ ರೆಕ್ಕೆ, ಆಸೆ. ಒಂದು ರೀತಿ ನೋಡಿ, ಆ ರಾಕೆಟ್ ಚಾಲನೆ ಮಾಡಬೇಕಾದ್ರೆ ಹೇಗೆ ಅದಕ್ಕೆ ಫ್ಯೂಯಲ್ ಸಿಕ್ಕಾಗ ಆ ರಾಕೆಟ್ ಅದರ ಹೇಳ್ತಾರೆ ನೋಡಿ, ಆ ರಾಕೆಟ್ ಸ್ಪೀಡಲ್ಲಿ ಅವರ ಜೀವನ ಏಳಿಗೆ ಆಗ್ತಾ ಇದೆ ಅನ್ನೋ ಥರದಲ್ಲಿ ಆ ಒಂದು ವೇಗ, ಆವೇಗ ಈ ವಾರ ನಿಮ್ಮ ಜೀವನಕ್ಕೆ ಸಿಗುತ್ತೆ. ಬಹಳ ಒಳ್ಳೆಯ ವಾರ ಅಂತ ಹೇಳ್ಬೋದು. ಶುಭ ಸಮಾಚಾರ ಎಲ್ಲ ಕಡೆಗಳಿಂದಲೂ ಕೂಡ ಮೇಷರಾಶಿಯವರಿಗೆ ಗುಡ್ ನ್ಯೂಸ್ ಹರಿದು ಬರುತ್ತೆ. ಅದೇ ರೀತಿ ಈ ವಾರ ನಿಮ್ಮ ಬಂಧುಗಳಿಂದ, ಬಾಂಧವರಿಂದ, ನೆರೆಹೊರೆಯವರಿಂದ, ಸಿಬ್ಲಿಂಗ್ಸ್ಗಳಿಂದ ಎಲ್ಲರೂ ಕೂಡ ಸಪೋರ್ಟ್ ಮಾಡುವಂತಹ ವಾರ. ಮೇಷರಾಶಿಯವರಿಗೆ ಇನ್ಸ್ಪೈಟ್ ಆಫ್ ಸಾಡೆ ಸಾತಿ ಈ ಒಂದು ತೊಂದರೆಯ ನಡುವೆಯೂ ಕೂಡ ಸೂರ್ಯ ಸಂಚಾರ ಒಂದು ಸ್ವಲ್ಪ ರಿಲೀಫ್ ಕೊಡುತ್ತೆ. ಅದರ ಜೊತೆಗೆ ಶ್ರಾವಣ ಮಾಸ ಆರಂಭ ಆಗಿದೆ, ಹಬ್ಬಗಳ ಸರತಿ ಸಾಲು. ಖುಷಿ ಮೇಷರಾಶಿಯವರಿಗೆ ಇನ್ನೂ ದುಪ್ಪಟ್ಟಾಗತ್ತೆ. ಚಂದ್ರನ ಸಂಚಾರದಿಂದ ಇಲ್ಲಿ ಒಂದನ್ನು ನೀವು ಅಬ್ಸರ್ವ್ ಮಾಡಬಹುದು, ಡಿಸಿಪ್ಲಿನ್ ಹೆಚ್ಚುತ್ತೆ ಜೀವನದಲ್ಲಿ. ಚಂದ್ರ ಮನಸ್ಕಾರಕ ಈ ವಾರ ಇಲ್ಲ, ಈ ಹಿಡಿದಂಥ ಕೆಲಸವನ್ನು ನಾವು ಮಾಡೇ ಹೇಳಬೇಕು ಅನ್ನುವಂಥ ಹಠಛಲ ಮೂಡಿಸುವಂಥದ್ದು. ಇದಕ್ಕೆ ಕೃತಜ್ಞತಾ ಸ್ವರೂಪವಾಗಿ ಈಶ್ವರನ ದೇವಾಲಯದಲ್ಲಿ ಹೇಗೂ ಶ್ರಾವಣ ಸೋಮವಾರ ಆರಂಭ ಆಗಿರುವಂಥದ್ದು. ಹಾಗಾಗಿ ಈ ಶ್ರಾವಣ ಸೋಮವಾರಗಳಲ್ಲಿ 4 ಶ್ರಾವಣ ಸೋಮವಾರ ರುದ್ರಾಭಿಷೇಕಕ್ಕೆ, ಕ್ಷೀರಾಭಿಷೇಕಕ್ಕೆ ಹಾಲನ್ನು ದಾನದ ರೂಪದಲ್ಲಿ ಸಮರ್ಪಣೆ ಮಾಡಿದರೆ ಚಂದ್ರನ ಕೃಪೆ ಇನ್ನೂ ಹೆಚ್ಚಿಗೆ ಇರುತ್ತೆ. ಇನ್ನು ಬುಧನ ಆಶೀರ್ವಾದ ನಿಮ್ಮ ಮೇಲೆ ಹೇಗಿರುತ್ತೆ ಅಂದರೆ 22ರಿಂದ ನಿಮ್ಮ ಕಮ್ಯುನಿಕೇಷನ್ ಶಾರ್ಪ್ ಆಗುತ್ತೆ. ನೀವು ಆಫೀಸಲ್ಲಿರ್ಬೋದು, ಬಿಸ್ನೆಸ್ಸಲ್ಲಿರ್ಬೋದು, ನಿಮ್ಮ ವಾಕ್ಚಾತುರ್ಯದಿಂದ ಕಸ್ಟಮರ್ಗಳನ್ನು ಅಟ್ರ್ಯಾಕ್ಟ್ ಮಾಡ್ತೀರ. ಅದೇ ರೀತಿ ಗುರುಗ್ರಹದ ಸಂಚಾರದಿಂದ ಏನಾಗುತ್ತೆ ಅಂದರೆ, ನೀವು ಒಂದು ಯಾವುದೋ ಸೈಟೋ, ಅಪಾರ್ಟ್ಮೆಂಟೋ, ಫ್ಲ್ಯಾಟೋ ಕೊಂಡ್ಕೊಳ್ಬೇಕು ಅಂತ ತುಂಬ ದಿವಸದಿಂದ ಆಸೆ ಪಡ್ತಾ ಇದ್ರಿ, ಅದೀಗ ಶ್ರಾವಣ ಮಾಸದಲ್ಲಿ ನಿಮ್ಮ ಕೈಗೂಡುವಂತಹ ಕನಸು ನನಸಾಗುವಂತಹದ್ದು. ಇನ್ನು ವಿಶೇಷವಾಗಿ ಈ 17ನೇ ಆಗಸ್ಟಿಗೆ ಏನಾಗುತ್ತೆ ಅಂದರೆ, ನಿಮಗೆ ಒಂದು ವಿಸಿಬಿಲಿಟಿ ಸಿಗುತ್ತೆ. ನಾನು ಏನು ಕೆಲಸಕ್ಕೆ ಕೈ ಹಾಕಿದರೆ ಇದು ಆಗತ್ತೆ ಆಗಲ್ಲ ಎನ್ನುವಂತಹ ಕ್ಲಿಯರಿಟಿ ಸಿಗುತ್ತೆ. ಆಗಸ್ಟ್ 18ನೇ ತಾರೀಕಿಗೆ ಏನಾಗುತ್ತೆ ಅಂದರೆ, ನಿಮ್ಮ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಪಾರ್ಟ್ನರಿಂದ ಸ್ವಲ್ಪ ಮೋಸ ಹೋಗುವಂಥದ್ದು, ಜಾಗೃತಿಯಾಗಿರಿ. ಆಗಸ್ಟ್ 19ನೇ ತಾರೀಕಿಗೆ ಒಂದು ರೀತಿಯ ಇಚ್ಛೆ, ಆಸೆಗಳು, ಕನಸುಗಳು ಜಾಗೃತ ಆಗಿ ಅದನ್ನು ಪೂರ್ಣ ಮಾಡ್ಕೊಳ್ಳೋಕ್ಕೆ ನೀವು ತುಂಬ ಶ್ರಮ ಪಡ್ತೀರ. ಆಗಸ್ಟ್ 20ನೇ ತಾರೀಕಿಗೆ ಒಂದು ರೀತಿಯ ಇಂಟ್ಯೂಷನ್ ಬರುತ್ತೆ, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರದು, ಈ ದಿಶೆಯಲ್ಲಿ ಮೈಂಡ್ ಶಾರ್ಪ್ ಆಗುವಂಥದ್ದು. 21ನೇ ತಾರೀಕು ಶುಕ್ರವಾರಕ್ಕೆ ಒಂದು ಸ್ವಲ್ಪ ಅಡ್ವೆಂಚರಸ್, ಅಂದರೆ ಯಾವುದೋ ಸ್ಪೋರ್ಟ್ಸ್ ಆಗಲಿ ಅಥವಾ ನೀವು ಈ ಟ್ರೆಕ್ಕಿಂಗ್ ಆಗಲಿ, ಸಮುದ್ರದ ಕಡೆಗೆ ಹೋಗೋದಾಗಲಿ ಇದೆಲ್ಲ ಮಾಡ್ತೀರಾ. ಆದರೆ ಬಹಳ ಜಾಗ್ರತೆ, ಅಪಾಯ ಅಪಘಾತಗಳು ಅದರ ಇನ್ನೊಂದು ಫೇಸಲ್ಲಿ ನಿಂತಿರುತ್ತೆ. ಬಹಳ ಜಾಗ್ರತೆ, ನೀರಿನೊಂದಿಗೆ ಬೆಂಕಿಯೊಂದಿಗೆ ಸರಸ ಬೇಡ. ಇನ್ನು 22ನೇ ತಾರೀಕು ಶನಿವಾರ ಏನಾಗುತ್ತೆ ಅಂದರೆ, ಕಮ್ಯುನಿಕೇಷನ್ ಶಾರ್ಪ್ ಆಗುತ್ತೆ, ಇದರಿಂದ ಕೂಡ ಹಣದ ಆಗಮನ ಅಂತ ತೋರಿಸುತ್ತೆ. ಇನ್ನು 23, 24ಕ್ಕೆ ನಿಮಗೆ ಒಂದು ಕ್ಲೋಸ್ ರಿಲೇಟಿವ್ ಮನೆಗೆ ಬಂಧು ಬಂಧಗಳ ಆಗಮನ, ಅವರಿಂದ ನಿಮ್ಮ ಮನಸ್ಸಿಗೆ ಸಂತೃಪ್ತಿ, ಎಲ್ಲರೂ ಕೂತ್ಕೊಂಡು ಆರಾಮಾಗಿ ಹರಟೆ ಹೊಡ್ಕೊಂಡು ಒಳ್ಳೆಯ ಕಾಲವನ್ನು, ಗುಡ್ ಟೈಮನ್ನು ಸ್ಪೆಂಡ್ ಮಾಡುವಂಥದ್ದು. ಈ ವಾರ ಮೇಷರಾಶಿಯವರು ಯಾವ ವಿಚಾರಗಳನ್ನು ಅವಾಯ್ಡ್ ಮಾಡಬೇಕು ಅಂತಂದರೆ, ಕೇತು ನೋಡಿ, ಕೇತು ಮತ್ತು ಸೂರ್ಯ ಒಂದು ಸ್ವಲ್ಪ ಆರೋಗ್ಯದ ವಿಷಯದಲ್ಲಿ ಚೂರು ಕಿರಿಕಿರಿ ಕೊಡುತ್ತೆ. ಎಲ್ಲ ಸರಿಯಾಗಿ ನಡೀತಾ ಇದೆ, ಆದರೆ ಆರೋಗ್ಯ ಎಲ್ಲೋ ಒಂದು ಸ್ವಲ್ಪ ಹಿಂದೆ ಹಿಡಿದು ನಿಮ್ಮನ್ನು ನಿಲ್ಲಿಸುವಂಥದ್ದು. ಆರೋಗ್ಯದ ಬಗ್ಗೆ ಜಾಗೃತಿಯಾಗಿರಿ. ಅದೇ ರೀತಿ ವರ್ಕ್ ಪ್ಲೇಸಲ್ಲಿ, ಬಿಸ್ನೆಸ್ ಪ್ಲೇಸಲ್ಲಿ ಕೂಡ ಯಾವುದೇ ರೀತಿಯಾದಂಥ ನಿಮ್ಮ ಗುಟ್ಟನ್ನು ರಟ್ಟು ಮಾಡಬೇಡಿ. ಆ ಶತ್ರು ಕಾಟದ ಬಗ್ಗೆ ಒಂದು ಕಣ್ಣಿರಲಿ. ಇನ್ನು ಮಿಕ್ಕಿದ್ದು ಯಾವುದೂ ತೊಂದರೆ ಇರಲ್ಲ. ನೀವು ಕಾರ್ಯಕ್ಷೇತ್ರದಲ್ಲಿ ಬಿಸ್ನೆಸ್ ಆಗಿರ್ಬೋದು, ಆಫೀಸಲ್ಲಾಗಿರ್ಬೋದು, ಒಂದು ಸ್ವಲ್ಪ ಏನಾಗುತ್ತೆ ಅಂತಂದರೆ, ಬೇರೆಯವ್ರ ಮೇಲೆ ನೀವು ಗಮನ ಇಟ್ಟರೆ, ಅಂದರೆ ಎಕ್ಸಾಂಪಲ್ ಆಫೀಸ್ ಗಾಸಿಪ್ಸ್ ಆಗಿರ್ಬೋದು, ಅಥವಾ ಇನ್ವಾಲ್ವ್ಮೆಂಟ್, ಅವ್ರೇನು ಮಾಡ್ತಾಯಿದ್ದಾರೆ, ಇವ್ರೇನು ಮಾಡ್ತಾಯಿದ್ದಾರೆ, ಅವ್ರು ಹಂಗಂತೆ, ಇವ್ರು ಹಿಂಗಂತೆ, ಆ ಥರದ ವ್ಯವಹಾರಗಳಲ್ಲಿ ನೀವು ಭಾಗಿಯಾದಾಗ ನಿಮ್ಮ ದೈನಂದಿನ ವೃತ್ತಿ, ವ್ಯಾಪಾರ, ಕೆಲಸ, ಕಚೇರಿ ಕೆಲಸದಲ್ಲಿ ಅದು ಹಿನ್ನಡೆ ಮಾಡುತ್ತೆ. ಸೊ ಹಾಗಾಗಿ ನೀವಾಯಿತು, ನಿಮ್ಮ ಕೆಲಸ ಆಯಿತು, ಅದನ್ನು ನೋಡಿಕೊಂಡು ಮುಂದುವರೆದರೆ ಬಹಳ ಒಳ್ಳೆಯದು. ಅದೇ ರೀತಿ ಈ ಬರುವಂತಹ ಶುಕ್ರವಾರ ಯಾವುದೇ ರೀತಿಯಾದಂತಹ ಹೊಸ ಕೆಲಸಗಳಿಗೆ, ಕಾಂಟ್ರಾಕ್ಟ್ಗಳಿಗೆ ಸಹಿ ಮಾಡೋದಿದ್ರೆ ಬಹಳ ಸೂಕ್ತ. ಯಾಕೆಂದರೆ ಶುಕ್ರವಾರ ಕೂಡ ಆರಂಭ ಆಗ್ತಿರುವಂಥದ್ದು, ಜೊತೆಗೆ ಶ್ರಾವಣ ಮಾಸದ ಶನಿವಾರ ಕೂಡ ಇದೆ, ಅದು ಕೂಡ ಒಳ್ಳೆಯದು. ಇನ್ನು ಹಣಕಾಸು ಅಂತ ನೋಡ್ಲಿಕ್ಕೆ ಬಂದಾಗ ಒಂದು ಕಣ್ಣಿಟ್ಟಿರಬೇಕು ಯಾವುದ್ರ ಮೇಲೆ ಅಂದರೆ, ಹಿಡನ್ ಎಕ್ಸ್ಪೆನ್ಸಸ್.
ಸಡನ್ ಎಕ್ಸ್ಪೆನ್ಸಸ್ ಮತ್ತು ಹಿಡನ್ ಎಕ್ಸ್ಪೆನ್ಸಸ್ ನಿಮ್ಮ ಜೇಬನ್ನು ಖಾಲಿ ಮಾಡೋದಕ್ಕೆ ನಿಂತಿರುತ್ತೆ. ಹಾಗಾಗಿ ಎಷ್ಟು ಆದಾಯ ಬರುತ್ತೆ ಅದನ್ನು ಸರಿಯಾದ ಪ್ರಮಾಣದಲ್ಲಿ ಸರಿದೂಗಿಸ್ಕೊಂಡು ಖರ್ಚು ವೆಚ್ಚವನ್ನು ನೋಡ್ಕೊಂಡು ಹೋಗಲಿಲ್ಲ ಅಂತಂದರೆ ಈ ವಾರ ಮಾತ್ರ 1,000 ಆದಾಯ ಬಂದರೆ 10,000 ಖರ್ಚಿಗೆ ದಾರಿಯಾಗಿರುತ್ತೆ, ಇನ್ನು 9,000 ಸಾಲನೇ ಆಗಿರುತ್ತೆ. ಅದರ ಬಗ್ಗೆ ಜಾಗೃತಿಯಾಗಿರಿ. ಕೆಲವೊಂದನ್ನು ನೀವು ಪರವಾಗಿಲ್ಲ ಇನ್ನೊಂದು 2-3 ತಿಂಗಳು ನಾನು ಯುಟಿಲೈಸ್ ಮಾಡ್ಕೋಬೋದು ವಸ್ತುಗಳನ್ನು, ಆಮೇಲೆ ಒಂದು 6 ತಿಂಗಳಾದಮೇಲೆ ತೊಗೊಳ್ಳೋಣ ಅನ್ನುವಂಥ ಸಂದರ್ಭ ಇದ್ದರೆ 6 ತಿಂಗಳಾದಮೇಲೆ ತೊಗೊಳ್ಳಿ. ಈಗಲೇ ತೊಗೊಂಡು ಯಾಕೆ ಕೈ ಸುಟ್ಕೋತೀರಾ? ಅದು ವರ್ಕಿಂಗ್ ಕಂಡೀಷನ್ನಲ್ಲಿ ಇದೆಯಲ್ಲ, ಮನೆಯಲ್ಲಿ ಟಿ ವಿ ಇರ್ಬೋದು, ಫ್ರಿಜ್ ಇರ್ಬೋದು, ಫ್ಯಾನ್ ಇರ್ಬೋದು, ವಾಷಿಂಗ್ ಮಷಿನ್ ಇರ್ಬೋದು, ಸೋಫಾ ಇರ್ಬೋದು. ಪರವಾಗಿಲ್ಲ ಗುರುಗಳೇ, ಒಂದು 6 ತಿಂಗಳಾದಮೇಲೆ ಚೇಂಜ್ ಮಾಡ್ಕೋತೀವಿ ಅಂದರೆ 6 ತಿಂಗಳಾದಮೇಲೆ ಚೇಂಜ್ ಮಾಡ್ಕೊಳ್ಳಿ. ಈಗಲೇ ಅದನ್ನು ಚೇಂಜ್ ಮಾಡಿಕೊಂಡು ಅನಾವಶ್ಯಕವಾಗಿ ಹಣ ಮತ್ತು ಸಾಲದ ಖರ್ಚನ್ನು ಯಾಕೆ ಮೈ ಮೇಲೆ ಹೇಳ್ಕೋಬೇಕು? ಇಂಥದ್ದನ್ನು ಸ್ವಲ್ಪ ಶುಕ್ರಗ್ರಹ ಏನು ಮಾಡ್ತಾ ಇದೆ, ಪ್ರವೋಕ್ ಮಾಡ್ತಾ ಇದೆ. ಮನೆ ರಿನೋವೇಷನ್ ಮಾಡಿಸ್ಕೊಳ್ಳೋಣ, 2 ವೀಲರ್ ಹಳೇದು ಕೊಟ್ಬಿಟ್ಟು ಹೊಸದು ತೊಗೊಳ್ಳೋಣ, ಕಾರ್ ತೊಗೊಳ್ಳೋಣ. ಈಗ ನಮ್ಮ ಹತ್ರ ಕಾರ್ ಇದೆ, 4-5 ವರ್ಷ ಆಗಿದೆ, ಹೊಸ ಮಾಡೆಲ್ ತೊಗೊಳ್ಳೋಣ, ಅಪ್ಗ್ರೇಡ್ ಆಗೋಣ. ಈ ಥರದ ಒಂದು ಪ್ರವೋಕ್ ನಿಮ್ಮನ್ನ ಮೇಷರಾಶಿ ಶುಕ್ರ ಮೇಷರಾಶಿಯವರಿಗೆ ಮಾಡ್ತಾ ಇದೆ. ಸ್ವಲ್ಪ ಜಾಗೃತಿಯಾಗಿರಬೇಕಾಗತ್ತೆ. ಇನ್ನು ಆರೋಗ್ಯ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ ಸ್ವಲ್ಪ ಡೈಜೆಸ್ಟಿವ್ ಡಿಸ್ಕಂಫರ್ಟ್ ಅಂತ ತೋರಿಸ್ತಾ ಇದೆ. ನೀವು ಮನೆಯ ಆಹಾರ, ಕುದಿಸಿ ಆರಿಸಿದ ನೀರು, ಮನೆಯ ಆಹಾರಕ್ಕೆ ಆದ್ಯತೆ ಕೊಡಲಿಲ್ಲ ಅಂತಂದರೆ ಈ ವಾರ ಮಾತ್ರ ಫುಡ್ ಪಾಯ್ಸನ್ ಆಗುವಂಥದ್ದು 100ಕ್ಕೆ 99ರಷ್ಟು ಚಾನ್ಸಸ್ ಕಾಣಿಸ್ತಾ ಇದೆ. ಅದರ ಜೊತೆಗೆ ಸ್ವಲ್ಪ ಹಿಂದುಗಡೆ ಬೆನ್ನು ನೋವು, ಬೆನ್ನು ಹುರಿ, ಆಮೇಲೆ ಮಂಡಿ ಮೊಣಕಾಲು ನೋವು, ಆಮೇಲೆ ಲೈಟಾಗಿ ಹೇರ್ಲೈನ್ ಫ್ರ್ಯಾಕ್ಚರ್ ಆಗುವಂಥದ್ದು, ಲಿಗ್ಮೆಂಟ್ ಟಿಯರ್ ಆಗುವಂಥದ್ದು, ಇಂಥದ್ದೆಲ್ಲ ಅವಘಡಗಳನ್ನು ತೋರಿಸ್ತಾ ಇದೆ. ಪ್ರಯಾಣದ ಸಂದರ್ಭದಲ್ಲಿ ಜಾಗ್ರತೆ ಅಂತ ತೋರಿಸ್ತಾ ಇದೆ. ವೃತ್ತಿ, ವ್ಯಾಪಾರ, ವ್ಯವಹಾರ, ಇನ್ನು ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂತಹ ಮೇಷರಾಶಿಯವರಿಗೆ ಬಹಳ ಒಳ್ಳೆಯದು. ಆದರೆ ಒಬ್ಬ ಥರ್ಡ್ ಪರ್ಸನ್ನಿಂದ ಒಂಚೂರು ಮೋಸ ಹೋಗುವಂತಹ ಸಾಧ್ಯತೆ ಇರುತ್ತೆ. ವೃತ್ತಿ, ವ್ಯಾಪಾರ, ವ್ಯವಹಾರದಲ್ಲಿ ನಂಬಿಕೆ ನೋಡಿ ನಿಮ್ಮ ಅಂತಿಮ ನಿರ್ಧಾರವನ್ನು ತಗೊಳ್ಳಿ. ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಅಂದರೆ ಇಲ್ಲಿ ಸೂರ್ಯ ಸಿಂಹರಾಶಿಗೆ 5ನೇ ಮನೆಗೆ ಪ್ರವೇಶ ಮಾಡ್ತಾ ಇರೋದ್ರಿಂದ ಮಕ್ಕಳಿಗೆ, ಮೇಷರಾಶಿ ಮಕ್ಕಳಿಗೆ ಫುಲ್ಲು ಕಾನ್ಸಂಟ್ರೇಷನ್ ಇರುತ್ತೆ, ಕಾನ್ಫಿಡೆನ್ಸ್ ಇರುತ್ತೆ, ಬಲ ಇರುತ್ತೆ, ಹುಮ್ಮಸ್ಸಿರುತ್ತೆ. ಎಲ್ಲವೂ ಕೂಡ ಬಹಳ ಶುಭ ಅಂತ ಹೇಳ್ಬೋದು. ಲಕ್ಕಿ ಎಲಿಮೆಂಟ್ಸ್ ನೋಡಲಿಕ್ಕಾಗಿ ನಿಮಗೆ ಕೆಂಪು ಬಣ್ಣ ಮತ್ತು ಬಂಗಾರದ ಬಣ್ಣ ಈ ವಾರ ಆಗಿ ಬರುತ್ತೆ. ನಂಬರ್ 19 ಶುಭ. ಮಂಗಳವಾರ ಮತ್ತು ಭಾನುವಾರ ಶುಭ ಇರುತ್ತೆ. ಇನ್ನು ಪೂರ್ವ ದಿಕ್ಕಿನಿಂದ ಶುಭ ಸಮಾಚಾರ ಬರುತ್ತೆ. ಆಂಜನೇಯನ ಮತ್ತು ಸೂರ್ಯದೇವನ ಆರಾಧನೆ ಬಹಳ ಶುಭ. ಇನ್ನೂ 1-2 ಮೇಜರ್ ಸಾಲಿಡ್ ರೆಮಿಡಿಯನ್ನು ಹೇಳ್ಕೊಡ್ತೀನಿ ನಿಮಗೆ. ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ, ಶ್ರಾವಣ ಮಾಸ ಆರಂಭ ಆಗಿರುವಂಥದ್ದು. ಈ ಶ್ರಾವಣ ಮಾಸದ ಪೂರ್ತಿ ನಾವು 1 ತಿಂಗಳು ಪೂರ್ತಿ ಒಂದು ದಿವಸನೂ ಬಿಡೋದಿಲ್ಲ. ಹಗಲು ರಾತ್ರಿ 24/7 ನಮ್ಮ ಜೀತ್ ಮೀಡಿಯಾ ವಾಹಿನಿಯಲ್ಲಿ, ನಮ್ಮ ಪುರೋಹಿತರು, ಅರ್ಚಕರ ತಂಡದಲ್ಲಿ, ನನ್ನ ಮಾರ್ಗದರ್ಶನದಲ್ಲಿ ಹಗಲು ರಾತ್ರಿ ಕೂಡ ಅಷ್ಟಸಿದ್ಧಿ ಪೀಠದ ಮೇಲಿಟ್ಟು ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಕುಬೇರ ಲಕ್ಷ್ಮೀ ಯಾಗದಲ್ಲಿ ಪೂಜೆ ಮಾಡಿಸ್ತಾ ಇರ್ತೀವಿ. ಆ ಶ್ರೀಚಕ್ರ ಯಂತ್ರ ನಿಮ್ಮ ಮನೆಗೆ ಬರಬೇಕು ಅಂತಂದರೆ ಈ ಶ್ರಾವಣ ಮಾಸ ಅತ್ಯಂತ ಸೂಕ್ತ ಮಾಸ. ಯಾಕೆಂದರೆ ಸಂಪತ್ ಶುಕ್ರವಾರ, ಸಂಪತ್ ಶನಿವಾರ, ಆಮೇಲೆ ವರಮಹಾಲಕ್ಷ್ಮಿ ಹಬ್ಬ ನೋಡಿ ಎಂತೆಂಥ ಪವರ್ಫುಲ್ ದಿನಗಳಿದೆ. ಅದರಲ್ಲಿ ಅಮೃತ ಸಿದ್ಧಿ ಯೋಗಗಳು ಕೂಡ ಬೀಳ್ತಾ ಇದೆ. ಅದಾದ ತಕ್ಷಣ ನಮಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ, ಆಮೇಲೆ ನೂಲ ಹುಣ್ಣಿಮೆ, 1-2 ಈ ತಿಂಗಳು ಪೂರ್ತಿ ಹಬ್ಬಗಳೇ ಹಬ್ಬಗಳು. ಹಾಗಾಗಿ ನೀವು ಕೂಡ ನಿಮ್ಮ ಮನೆಗೆ ಅದೃಷ್ಟ ಲಕ್ಷ್ಮಿಯನ್ನು ಬರಮಾಡ್ಕೊಳ್ಬೇಕು, ಮನೆಗೆ ಸಂಪತ್ತನ್ನು ಬರಮಾಡ್ಕೊಳ್ಬೇಕು. ಯಾವ ಕೆಲಸಗಳು ಅರ್ಧಕ್ಕೆ ಬಂದು ಹಾಳಾಗ್ತಾ ಇದೆ, ಗೆಲುವು ಕೈ ಹಿಡಿತಾ ಇಲ್ಲ, ಇನ್ನೇನು ಅದೃಷ್ಟ ಕೈ ಹಿಡಿತೆ ಅನ್ನೋಷ್ಟರಲ್ಲಿ ಅದೃಷ್ಟ ಕೈ ಕೊಟ್ಟು ಓಡಿ ಹೋಗ್ತಾ ಇದೆ. ಏನೇ ಮಾಡಿದರೂ ಕೂಡ ಜಾಬಲ್ಲಿ ಗೆಲುವಿಲ್ಲ, ವ್ಯಾಪಾರದಲ್ಲಿ ಸೋಲು, ಆಮೇಲೆ ಮದುವೆ ಸೆಟ್ ಆಗ್ತಾ ಇಲ್ಲ, ಸಂತಾನ ಪ್ರಾಪ್ತಿ ಆಗ್ತಾ ಇಲ್ಲ, 1-2 ಜೀವನದ ಸಾಕಷ್ಟು ಸಮಸ್ಯೆಗಳಿಂದ ನೀವು ಬೇಸತ್ತಿದ್ದರೆ ಏನೂ ವರಿ ಮಾಡಬೇಡಿ. ಶ್ರಾವಣ ಮಾಸದ ಈ ಶುಭ ಸಂದರ್ಭದಲ್ಲಿ ಸಂಪತ್ ಶುಕ್ರವಾರ, ಶನಿವಾರ ಸಿದ್ಧಿಗೊಳ್ಳುವಂತಹ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸ್ಕೊಳ್ಳಿ. ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಯಾವುದೇ ಕಾರಣಕ್ಕಾಗಿಯೂ ಕೂಡ ನೀವು ಅದಕ್ಕೆ ಕಾಲ್ ಮಾಡೋದು ಬೇಡ. ಯಾಕೆಂದರೆ ಅವರು ಆರ್ಡರ್ನ ಕೇವಲ ಮೆಸೇಜಲ್ಲಿ ತಗೋತಾರೆ. 30ರಿಂದ 40 ದಿವಸದಲ್ಲಿ ನಿಮ್ಮ ಮನೆಗೆ ಬರುತ್ತೆ. ನಿಮ್ಮ ಹೆಸರು, ನಿಮ್ಮ ಫ್ಯಾಮಿಲಿ ಮೆಂಬರ್ ಹೆಸರನ್ನು ಮಾತ್ರ ಅದಕ್ಕೆ ಮೆಸೇಜ್ ಮಾಡಿ, ಮುಂದಿನದನ್ನು ನಮ್ಮ ತಂಡ ನೋಡ್ಕೊಳ್ಳುತ್ತೆ. 30ರಿಂದ 40 ದಿವಸ ಶ್ರಾವಣ ಮಾಸದಲ್ಲಿ ಸಿದ್ಧಿಯಾದಂಥ ಶ್ರೀಚಕ್ರ ಮನೆಗೆ ಬಂದರೆ ವರ್ಷದಲ್ಲೇ ನಿಮ್ಮ ಸಕಲ ಸಂಕಷ್ಟಗಳು ತೀರುತ್ತೆ. ಈಗೇನು ಮೇಷರಾಶಿಯವರಿಗೆ ಸಾತಿ ಬಾಧೆ ಕೊಡ್ತಾ ಇದೆ, ತೊಂದರೆ, ಕಷ್ಟ, ಒಂದು ಕತ್ತಲನ್ನು ನಿರ್ಮಾಣ ಮಾಡಿದೆ, ಅದರಿಂದ ಪೂರ್ತಿಯಾಗಿ ಹೊರಗಡೆ ತೊಗೊಂಬರುತ್ತೆ. ಯಾಕೆಂದರೆ ಈ ಶ್ರೀಚಕ್ರ ಯಂತ್ರ ಅದೃಷ್ಟವನ್ನು ತರುವ ಯಂತ್ರ, ರಾಜಯಂತ್ರ. ಮನೆಯಲ್ಲಿದ್ದರೆ ಯಾವ ಮಾಟ ಮಂತ್ರ ತಂತ್ರ ಶತ್ರುಕಾಟ ಏನೂ ಕೂಡ ಇಲ್ಲ. ಗ್ರಹದೋಷಗಳು ಎಲ್ಲವೂ ಹಿಂದೆ ಸರಿಯುತ್ತೆ. ಈ ಶ್ರೀಚಕ್ರ ಯಂತ್ರವನ್ನು ನಾನು ಲಕ್ಷಾಂತರ ಜನರಿಗೆ ಸಿದ್ಧಿ ಮಾಡಿಕೊಟ್ಟಿದ್ದೀನಿ, ಎನರ್ಜೈಸ್ ಮಾಡಿಕೊಟ್ಟಿದ್ದೀನಿ. ಅವರೆಲ್ಲ ಜೀತ್ ಮೀಡಿಯಾ ವಾಹಿನಿಯಲ್ಲಿ ಬಂದು ಪಾಡ್ಕಾಸ್ಟಲ್ಲಿ, ಲೈವಲ್ಲಿ ಮಾತಾಡ್ತಾ ಇರ್ತಾರೆ. ಎಂತೆಂಥ ಮಿರಾಕಲ್ಸ್ಗಳಾಗ್ತಾ ಇದೆ.
ಅದರ ಬಗ್ಗೆ ಸಾಕಷ್ಟು ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನಾವು ಕೊಟ್ಟಿದ್ದೀವಿ, ವೀಕ್ಷಕರು ಮಾತಾಡಿರೋದು. ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡಿ ನೋಡಿ, ಎಂತಹ ಕತ್ತಲೆಯಲ್ಲಿ ಬೆಳಕು ಬಂದಂಗಾಗುತ್ತೆ. ಇವತ್ತಿಗೆ ನಿಮ್ಮ ಕಷ್ಟ ಕಣ್ಣೀರು ಅಂತ್ಯ ಆಗುವಂಥ ದಿನ, ಅದಕ್ಕೆ ಸಾಕ್ಷಿಯಾಗಿ ಈ ವಿಡಿಯೋ ಸಿಕ್ಕಿದೆ. ಇನ್ನು ತಡ ಮಾಡಬೇಡಿ. ತಡ ಮಾಡಿದರೆ ಕಷ್ಟ ಕಣ್ಣೀರು ಹಾಗೆ ಉಳಿಯುತ್ತೆ, ಬೇಡ ಅಲ್ವಾ? ಈಗಲೇ ಬುಕ್ ಮಾಡ್ಕೊಳ್ಳಿ. 30ರಿಂದ 40 ದಿವಸ ಶ್ರಾವಣ ಮಾಸ ಮುಗಿತಿದ್ದಂಗೆ ನಿಮಗೆ ಶ್ರೀಚಕ್ರ ಬರುತ್ತೆ. ಮನೆಗೆ ಬಂದ ಮೇಲೆ ಅಪಾರ ಪ್ರಮಾಣದ ಹಣವನ್ನು ಎಳೆದು ತರುತ್ತೆ. ಯಾಕೆಂದರೆ ಶ್ರೀಚಕ್ರ ಯಂತ್ರ ಇದ್ದಲ್ಲಿ ಹಣ ಮ್ಯಾಗ್ನೆಟ್ ಥರ ಬರುತ್ತೆ. ಸಾಕಷ್ಟು ಶ್ರೀಮಂತರಾಗ್ತೀರಾ. ಈಗಲೇ ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಹಾಗೆ ಈ ವಾರದ ರೆಮಿಡಿ ಅಂತ ಹೇಳಿದ್ದೆ ವೀಕ್ಷಕರೇ, ನಿಮಗೆ ಒಂದು ಹನುಮಾನ್ ಚಾಲೀಸವನ್ನು ಪಠಣೆ ಮಾಡಬೇಕಾಗುತ್ತೆ. ಯಾಕೆಂದರೆ 7:30 ನಡೀತಾ ಇರೋದ್ರಿಂದ ಹನುಮಾನ್ ಚಾಲೀಸ ಬೆಳಗ್ಗೆ ಸಂಜೆ ತಪ್ಪದೇ ಪಠಣೆ ಮಾಡಲೇಬೇಕು. ಗುರುಗಳೇ, ನಮಗೆ ಸಮಯದ ಅಭಾವ ಇದೆ ಅಂತಂದರೆ ದಯಮಾಡಿ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಹನುಮಾನ್ ಚಾಲೀಸ ಅಪ್ಲೋಡ್ ಮಾಡಿದ್ದೀವಿ. ಅದನ್ನು ಕೂತ್ಕೊಂಡು ಬೆಳಗ್ಗೆ ಸಂಜೆ ಆರಾಮಾಗಿ ಕೇಳಿ, ಅದರ ಪವರ್ ನಿಮಗೆ ಫೀಲ್ ಆಗುತ್ತೆ. ಇನ್ನೂ ಒಂದೇನಪ್ಪ ಅಂದರೆ, ಬರುವಂತಹ ಶುಕ್ರವಾರ ಸಂಪತ್ ಶನಿವಾರ ಹಬ್ಬಗಳ ಸಾಲು ಶುರುವಾಗೋದ್ರಿಂದ ಈ ಮೇಷರಾಶಿಯವರು ಶ್ರಾವಣ ಮಾಸ ಪೂರ್ತಿ ಬರುವಂತಹ ಶುಕ್ರವಾರ ಶನಿವಾರ ಸಂಪತ್ ಶನಿವಾರ ಇರೋದ್ರಿಂದ ಈ ತುಪ್ಪದ ದೀಪದಲ್ಲಿ ಚಿಟಿಕೆ ಅರಿಶಿಣವನ್ನು ಹಾಕಿ ಮನಸ್ಸಿನ ಇಚ್ಛೆಗಳನ್ನು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಮನಸ್ಸಿನ ಸಕಲ ಸಂಕಷ್ಟಗಳು ದೂರವಾಗಿ, ಜೀವನಕ್ಕೆ ಬಂದು ನಿಂತಹ ಬ್ಲಾಕೇಜಸ್ಗಳು ದೂರ ಆಗಿ ಒಳ್ಳೆಯದಾಗತ್ತೆ. ಗುಡ್ ನ್ಯೂಸ್ ಬರುತ್ತೆ. ನಿಮ್ಮ ಮನೆಯ ಸದಸ್ಯರು ನೀವು ಹೇಳಿದ ಹಾಗೆ ಮಾತುಗಳನ್ನು ಕೇಳ್ತಾರೆ, ಮಕ್ಕಳ ಮಾತು ಕೇಳ್ತಾರೆ. ಈ ಒಂದು ವಾರ ಪೂರ್ತಿ ನೀವು ಹೇಗೆ ಖುಷಿ ಆಗುತ್ತೆ ಈ ತುಪ್ಪದ ದೀಪಕ್ಕೆ ಅರಿಶಿಣವನ್ನು ಹಾಕಿ ಪ್ರಾರ್ಥನೆ ಮಾಡಿಕೊಂಡು ನನಗೆ ಕಮೆಂಟ್ ಮಾಡ್ತೀರಾ ಅಂದರೆ ನೋಡಿ, ಮೇಷರಾಶಿಯವರು ಅದ್ಭುತವಾಗಿ ಕಮೆಂಟ್ ಮಾಡ್ತಾರೆ. ಇದರಲ್ಲಿ 2 ಮಾತಿಲ್ಲ. ಅದೇ ರೀತಿ ಬರುವ ಗುರುವಾರ ಓಂ ಬ್ರಂ ಬೃಹಸ್ಪತಯೇ ನಮಃ, ಓಂ ಬ್ರಂ ಬೃಹಸ್ಪತಯೇ ನಮಃ ಈ ಬೀಜ ಮಂತ್ರವನ್ನು ಮಾತ್ರ 108 ಬಾರಿ ಪಠಣೆ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಆಗಲಿಲ್ಲ ಅಂದರೆ ಜೀತ್ ಮೀಡಿಯಾದಲ್ಲಿ ಗಜೇಂದ್ರ ಮೋಕ್ಷ ಇದೆ, ವಿಷ್ಣು ಸಹಸ್ರನಾಮ ಇದೆ, ಬೆಳಗ್ಗೆ ಸಂಜೆ ತಪ್ಪದೇ ಕೇಳಿ. ಇಷ್ಟು ಮಾಡಿಕೊಂಡ್ರೆ ಈ ವಾರ ಸುಗಮವಾಗಿ ಹೋಗುತ್ತೆ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.